ಇವತ್ತು ದಂಟು ಮತ್ತು ಕೊತ್ತಂಬರಿ ಸೊಪ್ಪನ್ನ ತೊಗೊಂಬಂದಿದ್ದಾರೆ ಸಂತೆಲಿ. ಹಂಗಾಗಿ ಇವತ್ತು ಸೊಪ್ಪಿಂದು ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಈಗ ತಾನೇ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಎಲ್ಲ ಕೆಲಸ ಎಲ್ಲ ಮುಗೀತು. ಕೆಲಸ ಮುಗಿದ್ಮೇಲೆ ಸೊಪ್ಪಿಂದು ಬಸ್ಸಾರು ಮಾಡೋಣ ಅಂತ ಸೊಪ್ಪನ್ನೆಲ್ಲ ಸೋಸ್ಕೊಂಡು ನೀಟಾಗಿ ತೊಗೊಂಬಂದಿದ್ದೀನಿ, ದಂಟಿನ ಸೊಪ್ಪು. ಈಗ ಬನ್ನಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಒಂದು ಅರ್ಧ kg ಅಷ್ಟು ಅವರೆಕಾಳನ್ನ ತೊಗೊಂಡಿದ್ದೀನಿ. ಎರಡು ಕಂತೆಯಷ್ಟು ದಂಟನ್ನ ಕ್ಲೀನ್ ಮಾಡಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. 2 ಟೊಮಾಟೋನ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ಬೇಯೋದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 2 ಲೋಟ ನೀರು ಕುಡಿಯೋ ಲೋಟದಲ್ಲಿ 2 ಲೋಟ ಸೇರಿಸ್ಕೊಂಡಿದ್ದೀನಿ. ಒಟ್ಟಿನಾಗ ಸೊಪ್ಪು ಮುಳುಗೋವಷ್ಟು ನೀರು ಸೇರಿಸ್ಕೊಳ್ಬೇಕು. ತುಂಬ ಜಾಸ್ತಿ ಸೇರಿಸ್ಕೊಂಡ್ರೆ ರಸ ಜಾಸ್ತಿ ಬಂದರೆ ಟೇಸ್ಟ್ ಕಮ್ಮಿ ಆಗುತ್ತೆ. ಒಂದು 2 ಲೋಟ ಸೊಪ್ಪು ಮುಳುಗೋವಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಕುಕ್ಕರ್ನ ಮುಚ್ಚಿಬಿಟ್ಟು 2 ವಿಷಲ್ ಬರೋವರೆಗೂ ಕೂಗಿಸ್ಕೊಳ್ಳೋಣ. ಕುಕ್ಕರ್ ಕೂಗೋದ್ರೊಳಗೆ ನಾವು ಸಾಂಬಾರಿಗೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಬಿಡೋಣ. ಬಸ್ಸಾರು ಮಾಡೋದ್ರಿಂದ 2 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ನಾನು ಪೂರ್ತಿಯಾಗಿ ಸಿಪ್ಪೆಯನ್ನು ತೆಗ್ದಿಲ್ಲ, ಬಿಡಿಸಿಟ್ಕೊಂಡಿದ್ದೀನಿ ಅಷ್ಟೇ. ಅದಕ್ಕೆ ಒಂದು 2 ಸ್ಪೂನು ಎಣ್ಣೆನ ಸೇರಿಸ್ಕೊಳ್ಳೋಣ. ಅದಾದಮೇಲೆ 2 ಗೆಡ್ಡೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಹಿಂದೆಲ್ಲ ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಒಲೆಯಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬೇಯಿಸ್ಕೊಂಡು ಖಾರ ರುಬ್ಕೊಳ್ಳೋರು. ರುಬ್ಬಬೇಕಾದ್ರೆ ತುಂಬ ಘಮ ಘಮ ಅನ್ನೋ ಸ್ಮೆಲ್ ಬರ್ತಿತ್ತು. ಇವಾಗ ನೀನು ಏನೇ ಎಲ್ಲದನ್ನು ಹಾಕಿದ್ರೂ ಅಷ್ಟು ಟೇಸ್ಟು ಬರೋಲ್ಲ, ಅಷ್ಟು ಘಮನೂ ಬರೋಲ್ಲ. ಮೊದಲು ಕೊತ್ತಂಬರಿ ಸೊಪ್ಪು ಹಾಕ್ತಿರ್ಲಿಲ್ಲ, ಇದ್ರ ಹಾಕೋರು ಮಳೆಗಾಲದಾಗ ಅಷ್ಟೇ. ಅವ್ರು ಹಾಕ್ಕೊಂಡ್ರೆ ಸಿಕ್ಕೋದು, ಇಲ್ಲಾಂದರೆ ಸಿಗ್ತಿರ್ಲಿಲ್ಲ. ಇವಾಗ ನನಗೆ ಯಾವಾಗ ಬೇಕು ಆವಾಗ ಕೊತ್ತಂಬರಿ ಸೊಪ್ಪಾಗಲಿ ಹಸಿಮೆಣ್ಸಿನ್ಕಾಯಿ ಆಗಲಿ ಯಾವುದೂ ಸಿಗ್ತಿರ್ಲಿಲ್ಲ. ಟೊಮಾಟೋನೂ ಅಷ್ಟೇ ಅಷ್ಟು ಈಸಿಯಾಗಿ ಸಿಗ್ತಿರ್ಲಿಲ್ಲ. ಟೌನಲ್ಲಿ ಸಿಕ್ಕೋದೇನೋ, ಹಳ್ಳಿಗಳಾಗಂತೂ ಸಿಗ್ತಾನೇ ಇರಲಿಲ್ಲ. ಒಂದು ಯಾವುದಿರುತ್ತೆ ಅದನ್ನು ಹಾಕಿ ಮಾಡ್ತಿದ್ರು, ತುಂಬಾ ಚೆನ್ನಾಗಿರೋದು. ಒಂದು 4ರಿಂದ 5 ಕಾಳುಮೆಣಸು, 1 ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಎಲ್ಲದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಎಲ್ಲದೂ ಸವಲತ್ತಿರುತ್ತೆ, ಆದರೆ ಆ ಟೇಸ್ಟ್ ಅಂತೂ ಬರಲ್ಲ. ಒಂದು 2 ಸ್ಪೂನು ಅಚ್ಕಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಅರ್ಧ ಸ್ಪೂನು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹುಣಸೆ ಹಣ್ಣನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನ್ ಧನಿಯಾ ಪುಡಿ ಯಾಕೆ ಸೇರಿಸ್ಕೊಂಡೆ ಅಂದರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ಅರ್ಧ ಸ್ಪೂನ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದಾದಮೇಲೆ ಟೊಮೊಟೊ ಹಾಕಿರೋದ್ರಿಂದ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. ನಾವು ಸಾಂಬಾರಿಗೆ ಏನೇ ಟೊಮೊಟೊ ಹಾಕಿದರೂ ಒಂಚೂರು ಹುಣಸೆ ಹಣ್ಣು ಹಾಕಿದರೆ ಟೇಸ್ಟ್ ಅಂತೂ ಚೆನ್ನಾಗಿ ಬರುತ್ತೆ. ಒಂದು 2ರಿಂದ 3 ಸ್ಪೂನು ತೆಂಗಿನ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೂರ್ತಿಯಾಗಿ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ತಣ್ಣಗಾಗೋದ್ರೊಳಗೆ ಕುಕ್ಕರ್ ಕೂಗಿದೆ, ಅದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ಈಗ ಟೊಮೊಟೊ ಹಾಕಿದ್ನಲ್ಲ, ಅದು ಚೆನ್ನಾಗಿ ಬೆಂದಿದೆ. ಅದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ. ಅದಾದಮೇಲೆ ಈ ಥರ ಒಂದು ಜಾಲರಿನ ತಗೊಂಡು ನೀರನ್ನೆಲ್ಲ ಸೋಸ್ಕೊಂಡ್ಬಿಡೋಣ. ರಸನ ಜಾಲರಿಗೆ ಕಾಳನ್ನ ಸೇರಿಸಿರೋದ್ರಿಂದ ರಸ ಚೆನ್ನಾಗಿ ಎಲ್ಲ ಬಸ್ಕೊಳ್ಳಿ. ಅಷ್ಟರೊಳಗೆ ನಾವು ಖಾರಕ್ಕೆ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಅದು ಪೂರ್ತಿಯಾಗಿ ತಣ್ಣಗಾಗಿದೆ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ರುಬ್ಕೊಂಬಂದ್ಬಿಡೋಣ. ನಾವು ಹುರಿದಿಟ್ಕೊಂಡಿರೋದ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡ್ಮೇಲೆ ಬೇಯಿಸಿ ಇಟ್ಕೊಂಡಿದ್ವಲ್ಲ, ಅದನ್ನು ಟೊಮೊಟೊನ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು 2 ಸೇರಿಸ್ಕೊಳ್ಳೋಣ. ಅದಾದಮೇಲೆ ಒಂದು ಸ್ವಲ್ಪ ಕಾಳನ್ನ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ನಾನು ಅದೇ ಬಾಂಡಿಲಿ ಒಂದು ಸ್ವಲ್ಪ ನೀರನ್ನ ತಗೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ರುಬ್ಬೋದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಬಂದ್ಬಿಡೋಣ. ಈಗ ರುಬ್ಬಿ ರೆಡಿಯಾಗಿದೆ. ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಕಾದ್ಮೇಲೆ ನಾನಿಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತೀನಿ. ನಿಮಗೆ ತುಂಬ ಜಾಸ್ತಿ ಎಣ್ಣೆ ಬೇಡ ಅಂದರೆ 1 ಸ್ಪೂನ್ ಹಾಕೊಂಡ್ರೂ ಸಾಕಾಗುತ್ತೆ. 1/4 ಸ್ಪೂನ್ ಸಾಸಿವೆ, 1/4 ಸ್ಪೂನ್ ಜೀರಿಗೆನ ಸೇರಿಸ್ಕೊಳ್ಳಿ. ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಅಂದಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊಳ್ಳೋಣ. ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳೋಣ.
ಒಂದು 2ರಿಂದ 3 ಒಣಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಗೆಡ್ಡೆ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಂಡು ಈರುಳ್ಳಿ ಎಲ್ಲ ಸಾಫ್ಟ್ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಖಾರನ ಅದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡ್ಮೇಲೆ ನಾವು ಕಾಳಲ್ಲಿದ್ದ ರಸ ಬಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಆದಮೇಲೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಸಾಂಬಾರನ್ನ ಇನ್ನೊಂದು ಸ್ವಲ್ಪ ಹೆಚ್ಚಿಸ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಸೇರಿಸ್ಬೇಕು ಅಂದರೆ ತುಂಬ ಜಾಸ್ತಿ ಬೇಡ, ನಮಗೆ ಸಾರು ಎಷ್ಟು ಬೇಕೋ ಆ ತಕ್ಕನಾಗಿ ನೀರನ್ನ ಸೇರಿಸ್ಕೊಳ್ಬೇಕು. ನಿಮಗೆ ರಸನೇ ಕರೆಕ್ಟಾಗಿ ಬಂದರೆ ಅದನ್ನೇ ಮಿಕ್ಸಿ ಜಾರ್ಗೆ ಖಾರ ಒಂದು ಸ್ವಲ್ಪ ಇರುತ್ತಲ್ವ ಅದಕ್ಕೆ ಸೇರಿಸ್ಕೊಂಡ್ರೂ ಸಾಕಾಗುತ್ತೆ. ಮತ್ತು ಎಕ್ಸ್ಟ್ರಾ ನೀರು ಸೇರಿಸ್ಕೊಳ್ಳೋದೇನು ಬೇಡ. ರುಚಿಗೆ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ. ಅಷ್ಟರೊಳಗೆ ಕಾಳಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸಾಂಬಾರು ಕುದಿಯೋದ್ರೊಳಗೆ 1 ಸ್ಪೂನು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ 1/4 ಸ್ಪೂನ್ ಸಾಸಿವೆ, 1/4 ಸ್ಪೂನ್ ಜೀರಿಗೆನ ಸೇರಿಸ್ಕೊಳ್ತೀನಿ. ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಆದಮೇಲೆ 1-2 ಒಣಮೆಣ್ಸಿನ್ಕಾಯಿ, 1-2 ಗೆಡ್ಡೆ ಈರುಳ್ಳಿ ಮೀಡಿಯಮ್ ಸೈಜು, ಒಂದು ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಕಾಳು ಮತ್ತು ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ 1-2ರಿಂದ 3 ಸ್ಪೂನ್ ತೆಂಗಿನ ತುರಿನ ಸೇರಿಸ್ಕೊಳ್ತೀನಿ. ತೆಂಗಿನ ತುರಿ ಸೇರಿಸೋದ್ರಿಂದ ತಿನ್ನೋದಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಜ್ಜಿ ಕಾಲದಾಗೆಲ್ಲ ಸಾಂಬಾರು ಮಾಡಿದರೆ ಟೇಸ್ಟ್ ಏನೋ ಒಂಥರ ಚೆನ್ನಾಗಿರೋದು. ಬಸ್ಸಾರು ಮಾಡ್ತಿದ್ರೆ ಖಾರ ರುಬ್ಬೇಕಾದ್ರೆ ಅಷ್ಟು ಘಮ ಘಮ ಅನ್ನೋ ಸ್ಮೆಲ್ ಬರ್ತಿತ್ತು. ಇವಾಗ ಕೊತ್ತಂಬರಿ ಸೊಪ್ಪಿರುತ್ತೆ, ಹಸಿರು ಮೆಣಸಿನ್ಕಾಯಿ ಇರುತ್ತೆ, ಪ್ರತಿಯೊಂದು ಇರುತ್ತೆ, ಆದರೂ ಆ ಟೇಸ್ಟ್ ಅಂತೂ ಬರಲ್ಲ. ಈಗ ಕಾಳು ಒಗ್ಗರಣೆ ಹಾಕಿದ್ದಾಯಿತು. ಈಗ ಮುದ್ದೆ ರೆಡಿ ಮಾಡ್ಕೊಳ್ಳೋಣ ಅಂತ ನಾನು 1-2 ಲೋಟದಷ್ಟು ನೀರನ್ನ ಸೇರಿಸ್ಕೊಂಡು ಅದಕ್ಕೆ 1-2 ಸ್ಪೂನಷ್ಟು 2ರಿಂದ 3 ಸ್ಪೂನು ರಾಗಿ ಹಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಮುದ್ದೆ ಗಂಟಾಗಬಾರ್ದು ಅಂದರೆ ಈ ರೀತಿ ಕೋಲು ಮತ್ತು ಸೌಟ್ನಿಂದ ಈ ರೀತಿ ಮಿಕ್ಸ್ ಮಾಡ್ಕೊತಾನೇ ಇರಬೇಕು. ಕುದಿ ಬರೋವರೆಗೂ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಮುದ್ದೆ ಒಂದು ಗಂಟಿಲ್ದಲೇ ನೀಟಾಗಿ ಬರುತ್ತೆ. ಈ ಕಡೆ ಸಾರು ಕುದಿಯೋಕೆ ಇಟ್ಟಿದ್ವಲ್ಲ, ಚೆನ್ನಾಗಿ ಸಾರು ಕುದ್ದಿದೆ, ಕುದ್ದು ರೆಡಿಯಾಗಿದೆ. ಈಗ ಇದನ್ನು ಒಂದು ಸೈಡ್ ಎತ್ತಿಟ್ಕೊಂಡ್ಬಿಡೋಣ. ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಮುದ್ದೆನ ಚೆನ್ನಾಗಿ ಕುದಿ ಬರೋವರೆಗೂ ಈ ರೀತಿ ಮಿಕ್ಸ್ ಮಾಡ್ತಾನೆ ಇದ್ದರೆ ಮುದ್ದೆ ಒಂದು ಗಂಟಿಲ್ದಲೇ ನೀಟಾಗಿ ಬರುತ್ತೆ. ಈಗ ಈ ರೀತಿ ಆಗಿದೆ. ಇದಕ್ಕೆ ಚೆನ್ನಾಗಿ ಕುದಿ ಬಂದಮೇಲೆ ನಾವು ಇದಕ್ಕೆ 1-2 ಬಟ್ಲಿನಷ್ಟು ರಾಗಿ ಹಿಟ್ಟನ್ನ ಸೇರಿಸ್ಕೊಳ್ಳೋಣ. ನಾವು ಚೆನ್ನಾಗಿ ಕುದಿ ಬರೋವರೆಗೂ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಗಂಟಿಲ್ಲದ ರೀತಿ ನೀಟಾಗಿ ಮುದ್ದೆ ಮಾಡ್ಕೊಳ್ಬಹುದು. ನಾನು ಚಿಕ್ಕ ಬಟ್ಲಲ್ಲಿ 2 ಬಟ್ಲು ರಾಗಿ ಹಿಟ್ಟನ್ನ ಸೇರಿಸ್ಕೊಂಡು ಮಧ್ಯಕ್ಕೆ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಒಂದು 5 ನಿಮಿಷ ಆದಮೇಲೆ ಈ ರೀತಿ ಮುದ್ದೆ ಕೋಲು ತೊಗೊಂಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲದನ್ನು ಚೆನ್ನಾಗಿ. ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದು ಗಂಟಿಲ್ಲದ ರೀತಿ ಬಂದುಬಿಡುತ್ತೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಣ್ಕೊಂಬಿಟ್ರೆ, ನಾನೇನಾದರೂ ಅರ್ಜೆಂಟಿಗೆ ಏನಾದರೂ ಮುದ್ದೆ ಮಾಡಿದಾಗ ಒಂದೊಂದು ಗಂಟಿದ್ರು ಇವತ್ತು ರಾಗಿ ಮುದ್ದೆಲಿ ಗೋಡಂಬಿ ದ್ರಾಕ್ಷಿ ಜಾಸ್ತಿ ಹಾಕಿದ್ದಾರೆ ಅಂತ ಆಡ್ಕೊಂತಿರ್ತಾರೆ ಮನೇಲಿ. ಅವಾಗವಾಗ ಒಂದೊಂದು ಸಲ ಹಂಗೆ ಆಗ್ತಿರುತ್ತೆ, ಏನೂ ಮಾಡೋಕ್ಕಲ್ಲ. ಡೈಲಿ ಮಾಡ್ಬೇಕಾದ್ರೆ ಒಂದೊಂದು ದಿವಸ ಆ ರೀತಿ ಆಗೇ ಆಗುತ್ತೆ.
ಈಗ ಚೆನ್ನಾಗಿ ಮಣ್ಕೊಂಡ್ಮೇಲೆ ಈಗ ಮುದ್ದೆನೂ ರೆಡಿ ಆಯಿತು. ಕಟ್ಕೊಂಡ್ಬಿಡೋಣ. ತುಂಬ ದೊಡ್ಡದಾಗಿ ಮುದ್ದೆ ಕಟ್ಟಬಾರ್ದು ಅಂತ ಹೇಳ್ತಾರೆ. ಹಿಂದೆಲ್ಲ ತುಂಬ ದೊಡ್ಡದಾಗಿ ಮುದ್ದೆ ಕಟ್ಟಿದರೆ ಮನೆಗೆ ದರಿದ್ರ, ತುಂಬ ದೊಡ್ಡದಾಗಿ ಮುದ್ದೆ ಕಟ್ಟಬಾರ್ದು ಅಂತ ಅನ್ನೋರು. ನಾನು ಹಂಗಾಗಿ ತುಂಬ ದೊಡ್ಡದಾಗಿ ಮುದ್ದೆ ಕಟ್ಕೊಳಲ್ಲ, ಒಂದು ಮೀಡಿಯಮಾಗಿ ಕಟ್ಕೊತೀನಿ. ಬಸ್ಸಾರು, ಮುದ್ದೆ, ಸೊಪ್ಪು ಮತ್ತು ಅವರೆಕಾಳು ರೆಡಿಯಾಗಿದೆ. ಈಗ ಬಸ್ಸಾರು, ಕಾಳು, ಮುದ್ದೆ, ಅನ್ನ ರೆಡಿಯಾಗಿದೆ. ಬನ್ನಿ ಊಟ ಮಾಡೋಣ. ಸೂಪರಾಗಿರುತ್ತೆ. ನಾನು ಇವತ್ತಿನ ದಿನದಲ್ಲಿ ಏನೇನು ಮಾಡಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಕ್ಕೋಸ್ಕರ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಯಾರ್ಯಾರು ವಿಡಿಯೋ ನೋಡಿದ್ದೀರೋ ಅವ್ರಿಗೆಲ್ಲ ಧನ್ಯವಾದಗಳು.